ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ ಎಷ್ಟೋ ಜನ ಮೈಸೂರು ಯೂನಿವರ್ಸಿಟಿ ಅಡ್ಮಿಷನ್ ಬಗ್ಗೆ ಪಿ ಜಿ ಅಡ್ಮಿಷನ್ ಬಗ್ಗೆ ಎಷ್ಟೋ ಜನ ಕೆಲವು ಡೌಟ್ಸ್ ಕೇಳ್ತಿದ್ದೀರಾ. ಸೊ ಕೆಲವು ಡೌಟ್ಸ್ಗಳನ್ನ ನಾನು ನಿಮಗೆ ವಿಡಿಯೋನ ಕ್ಲಾರಿಫೈ ಮಾಡ್ಕೊಡ್ತೇನೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇಷ್ಟ ಮತ್ತೆ ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇಷ್ಟ ಟೆಲಿಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂತಂದರೆ ಎಷ್ಟೋ ಜನ ಕೇಳ್ತಿದ್ದೀರಾ, ಬ್ರೋ ಈಗ ಸ್ಕೀಮ್ ಎ ಅಂದ್ರೇನು ಮತ್ತು ಸ್ಕೀಮ್ ಬಿ ಅಂದ್ರೇನು ಅಂತ ನಾನು ಎಷ್ಟೋ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಸ್ಕೀಮ್ ಎ ಅಂತಂದರೆ ಅದು ಪ್ರಾಪರು ಗೌರ್ಮೆಂಟ್ ಸೀಟು, ಅರ್ಥ ಆಯ್ತಲ್ಲ, ಅದು ಪ್ರಾಪರ್ಲಿ ಗೌರ್ಮೆಂಟ್ ಸೀಟು. ಸ್ಕೀಮ್ ಬಿ ಅಂತಂದರೆ ಪೇಮೆಂಟ್ ಸೀಟು. ಸೊ ಸ್ಕೀಮ್ ಎಗೆ ಫೀಸು ಯೂನಿವರ್ಸಿಟಿ ಏನಂತಂದರೆ ಗೌರ್ಮೆಂಟ್ ಕಡೆಯಿಂದ ಏನು ಫಿಕ್ಸ್ ಆಗಿರುತ್ತೋ ಅಷ್ಟಿರುತ್ತೆ. ಸ್ಕೀಮ್ ಬಿಲಿ ಮ್ಯಾನೇಜ್ಮೆಂಟ್ ಏನಂತಂದರೆ ಅಥಾರಿಟಿ ಇವರು ಏನು ಫಿಕ್ಸ್ ಮಾಡಿರ್ತಾರೆ ರೇಟು ಅಷ್ಟಿರುತ್ತೆ. ಹಾಗೆ ನಾನು ಆಲ್ರೆಡಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅಕಸ್ಮಾತ್ ನೀವು ವಿಡಿಯೋ ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ಐ ಕಡೆಯಲ್ಲಿ ಮೈಸೂರು ಯೂನಿವರ್ಸಿಟಿ ಪ್ಲೇ ಲಿಸ್ಟ್ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರೋ ವಿಡಿಯೋನಲ್ಲಿ ನೀವು ನೋಡ್ಬೋದು. ಹಾಗೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀವಿ ಏನಂತಂದರೆ, ಬ್ರೋ ಕ್ಯಾಟಗರಿ ವೈಸು ಸೀಟ್ನ ಅಲೋಕೇಟ್ ಮಾಡಬೇಕಾದ್ರೆ ಗರ್ಲ್ಸ್ಗೆ ಸಪ್ರೇಟ್ ಸೀಟ್ ಕೊಡ್ತಾರಾ, ಬಾಯ್ಸ್ಗೆ ಸಪ್ರೇಟ್ ಸೀಟ್ ಕೊಡ್ತಾರಾ, ಹಾಗೆ ಹೇಗೆ ಅಂತ. ಸೊ ಇದಕ್ಕೆ ಏನಪ್ಪ ಅಂತಂದರೆ ಇಲ್ಲ, ಆ ರೀತಿ ಏನು ಕೊಡಲ್ಲ. ಸೊ ಯೂಶಲಿ ಯಾರು ರ್ಯಾಂಕ್ ಪ್ರಕಾರ ಬರುತ್ತೆ, ರ್ಯಾಂಕ್ ಪ್ರಕಾರ ಯಾವ ರೀತಿ ಬರುತ್ತೆ ಅದೇ ರೀತಿ ನಿಮಗೆ ಸೀಟ್ ಅಲೋಕೇಟ್ ಆಗ್ತಾ ಹೋಗೋದು. ಅಕಸ್ಮಾತ್ ಹುಡುಗಿರೇ ಇದ್ರೆ ಎಲ್ಲನೂ ಕೂಡ ಹುಡುಗರಿಗೆ ಕೊಡ್ತಾರೆ, ಇಲ್ಲ ಎಲ್ಲರೂ ಹುಡುಗರು ಇದ್ರೆ ಎಲ್ಲ ಸೀಟ್ನು ಕೂಡ ಹುಡುಗರಿಗೆ ಕೊಡ್ತಾರೆ. ಇದರಲ್ಲಿ ಗರ್ಲ್ಸ್ಗೆ ಬೇರೆ ಬಾಯ್ಸ್ಗೆ ಬೇರೆ ಅಂತ ಏನಿಲ್ಲ, ಅರ್ಥ ಆಯ್ತಲ್ವಾ. ಸೊ ಏನು ನಿಮ್ಮದು ರ್ಯಾಂಕ್ ವೈಸ್ ಇರುತ್ತೆ ಅದೇ ರೀತಿ ನಿಮಗೆ ಇಲ್ಲಿ ಸೀಟ್ನ ಅಲೋಕೇಟ್ ಮಾಡ್ತಾ ಹೋಗೋದು, ಅರ್ಥ ಆಯ್ತಲ್ವ. ಇನ್ನೊಂದಷ್ಟು ಜನ ಕೇಳ್ತಿದ್ರೆ ಏನಂತಂದ್ರೆ, ಬ್ರೋ ಏನು ನಾವು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಅಪ್ಲಿಕೇಶನ್ ಹಾಕಿಲ್ಲ, ನಾವು ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೋಬೋದಾ, ಸೊ ಗಂಗೋತ್ರಿಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತಗೋಬೋದಾ, ಹಾಗೆ ಹೀಗೆ ಅಂತ. ಸೊ ನಿಮ್ಗೆ ಅಕಸ್ಮಾತ್ ಅಷ್ಟು ಡೌಟ್ ಇತ್ತು ಅಂತಂದ್ರೆ ನೀವು ನಿಮ್ಮ ಸಂಬಂಧಪಟ್ಟ ಚೇರ್ಮನ್ಸ್ ಏನಂತಾನೆ ಡಿಪಾರ್ಟ್ಮೆಂಟ್ಗೆ ಒಬ್ರು ಚೇರ್ಮನ್ ಅಂತ ಇರ್ತಾರೆ, ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದು. ಸರ್ ನಮ್ಗೆ ಈ ರೀತಿ ಆಗಿದೆ, ನಾವು ಅಪ್ಲಿಕೇಶನ್ ಹಾಕಿಲ್ಲ, ನೆಕ್ಸ್ಟ್ ಏನಾದ್ರು ಸೀಟ್ ಏನಾದ್ರು ವೇಕೆನ್ಸಿ ಇತ್ತು ಅಂತ ನಮಗೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಕೊಡ್ತಿರಲ್ಲ ಅಂತ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅಂತ ಕೇಳ್ಬೋದು. ಯೂಶಲಿ ನನಗೆ ಗೊತ್ತಿರೋದು ಏನಂತಂದ್ರೆ, ಅಕಸ್ಮಾತ್ ಏನೋ ಸೀಟ್ ಕಮ್ಮಿ ಆಯಿತು ಅಂತಂದ್ರೆ ಅವರೇ ಮತ್ತೆ ಇನ್ನೊಮ್ಮೆ, ಸೊ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಸೀಟ್ ಕಮ್ಮಿ ಆಗಿದೆ, ಸೊ ಆಯಾ ಸಪ್ರೇಟ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಜಸ್ಟ್ ನೀವು ಅಪ್ಲೈ ಮಾಡಿ ಬೇಕಾದ್ರೆ ಸೀಟ್ನ ತಗೊಳ್ಬೋದು, ಅರ್ಥ ಆಯ್ತಲ್ವಾ. ಮೇ ಬಿ ಅದು ಗೌರ್ಮೆಂಟ್ ಆಗಿರ್ಬೋದು, ಇಲ್ಲ ಅಂತಂದರೆ ಮ್ಯಾನೇಜ್ಮೆಂಟ್ ಕೋಟನಾರಾಗಿರ್ಬೋದು. ಬಟ್ ನೆಕ್ಸ್ಟ್ ಸೀಟ್ ಏನಾದ್ರು ಖಾಲಿ ಇತ್ತು ಅಂತಂದರೆ ಯೂನಿವರ್ಸಿಟಿಯಿಂದನೇ ಅಪ್ಲಿಕೇಶನ್ ಮತ್ತೆ ಕಾಲ್ ಮಾಡ್ತಾರೆ. ಯಾವ್ಯಾವ ಕೋರ್ಸ್ಗೆ ಸೀಟ್ ಕಮ್ಮಿ ಆಗಿದೆ ಆಯಾ ಕೋರ್ಸ್ಗಳಿಗೆ ಸೀಟ್ನ ಮತ್ತೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. ಜಸ್ಟ್ ನೀವು ಅದನ್ನು ನೋಡ್ಕೊಂಡು ಅಪ್ಲೈನ ಮಾಡ್ಬೋದು. ಆಮೇಲೆ ಎಷ್ಟು ಜನ ನನ್ನ ಕೇಳ್ತಿದ್ದೀರಾ, ಬ್ರೋ ನಂದು ಇಷ್ಟು ಪರ್ಸೆಂಟ್ ಇದೆ, ನಂದು ಸೀಟಲ್ಲಿ ಇಷ್ಟು ಮಾರ್ಕ್ಸ್ ಬಂದಿದೆ, ನನಗೆ ಖಂಡಿತವಾಗ್ಲೂ ಸೀಟ್ ಸಿಗುತ್ತೆ ಹಾಗೆ ಹೀಗೆ ಅಂತ. ಸೊ ಹೇಳೋಕ್ಕಾಗಲ್ಲ, ಯಾವ ಟೈಮಲ್ಲಿ ಏನಾಗುತ್ತೆ, ಕಾಂಪಿಟೇಷನ್ ಇದ್ದಾಗೆ. ಸೊ ನಮಗೆಲ್ಲ ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಇತ್ತು, ಆರಾಮಾಗಿ ಸೀಟ್ ಸಿಕ್ತು. ಸೊ ನಿಮ್ಗೆ ಅಂದರೆ ಡೇ ಬೈ ಡೇ ಔಟ್ಪುಟ್ ಕೂಡ ಜಾಸ್ತಿ ಆಗ್ತಾ ಬರ್ತಿದೆ. ಕೆಲವು ಡಿಗ್ರಿ ಕೋರ್ಸ್ಗಳಲ್ಲಿ ಔಟ್ಪುಟ್ ಜಾಸ್ತಿ ಆಗ್ತಾ ಬರ್ತಿದೆ. ಸೊ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಅಂತ ಕಮ್ಮಿ ಆಗಲ್ಲ, ಅರ್ಥ ಆಯ್ತಲ್ವಾ. ಜೊತೆಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬಂದಿರ್ತೀರ, ಓಕೆ ನನಗೆ ಖಂಡಿತವಾಗ್ಲೂ ಇಲ್ಲಿ ಸೀಟ್ ಸಿಗುತ್ತೆ ಹಾಗೆ ಹೇಗೆ ಅಂತ. ಸೊ ಕೆಲವರಿಗೆ ಬೇಜಾರಾಗುತ್ತೆ, ಏನಂತಂದ್ರೆ ಹತ್ರಕ್ಕೆ ಹೋಗ್ತಾರೆ, ಇನ್ನೊಂದಿಬ್ರು ಏನಾದ್ರು ಹೊಂಟಾಗಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಸೀಟ್ ಸಿಕ್ಕೊಳ್ಳೋದು. ಸೊ ನಮ್ಗೆ ಒಂದೊಂದು ಟೈಮ್ ಅನ್ಸುತ್ತೆ ಆ ರೀತಿ, ಅಯ್ಯೋ ಏನು ಗುರು, 1-2%, 1.5, ಇಷ್ಟೆಲ್ಲ ಸೀಟ್ ಮಿಸ್ ಆಗೋಯ್ತಲ್ಲ, 1-2 ಸೆಕೆಂಡ್ ಏನಂತ 1-2 ನಿಮಿಷ ಕೂತ್ಕೊಂಡು ಓದ್ಬಿಟ್ಟಿರೆ ನಾನು ಈ ಮಾರ್ಕ್ಸ್ನ ಸ್ಕೋರ್ ಮಾಡೋದೈತಲ್ಲ ಹಾಗೆ ಹೇಗೆ ಅಂತ ಅನ್ಸುತ್ತೆ ನಿಮಗೆ ಕೌನ್ಸಿಲಿಂಗ್ ಟೈಮಲ್ಲಿ. ಬಟ್ ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅರ್ಥ ಆಯ್ತಲ್ವಾ. ಹಾಗೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀರಾ, ಬ್ರೋ ಅದರ್ ಯೂನಿವರ್ಸಿಟಿಯವರಿಗೆ ಕ್ಯಾಟಗರಿ ವೈಸು ಸೀಟ್ನ ಕೊಡಲ್ವಾ ಅಂತ. ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂತಂದರೆ, ಅದರ್ ಯೂನಿವರ್ಸಿಟಿಯವರಿಗೆ ಕ್ಯಾಟಗರಿ ವೈಸು ಸೀಟ್ನ ಕೊಟ್ಟಿರಲಿಲ್ಲ. ನಿಮ್ಗೆ ಯಾವುದ್ರಲ್ಲಿ ಕ್ಲೇಮ್ ಮಾಡಬೇಕು ಅಂತಂದರೆ GM ಮತ್ತು ಅದರ್ ಯೂನಿವರ್ಸಿಟಿಯವರಿಗೆ ಇಷ್ಟು ಪರ್ಸೆಂಟ್ ಸೀಟ್ ಕೊಡ್ತಾರೆ, ಅದರಲ್ಲಿ ಅಷ್ಟು ನಿಮಗೆ ಸೀಟ್ನ ಕೊಡೋದು. ನಿಮಗೆ ಇಲ್ಲಿ ಯಾವುದೇ ರೀತಿ SC ST ಈ ರೀತಿ ಕ್ಯಾಟಗರಿ ವೈಸಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸೀಟ್ ಕೊಡಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಅಲಾಟ್ಮೆಂಟ್ ಆಗಿದ್ದು. ಬಟ್ ನೆಕ್ಸ್ಟು ಎಡಿಟ್ ಆಪ್ಷನ್ ಬಿಟ್ಟಾಗ ಒಂದು ಅಪ್ಲಿಕೇಶನ್ ಏನಂತಂದರೆ ಒಂದು ನೋಟಿಫಿಕೇಶನ್ ಹಾಕೊಡ್ತಾರೆ. ಸೊ ಯಾರ್ಯಾರಿಗೆ ಏನಂತಂದರೆ ಸೀಟ್ ಹೇಗೆ ಅಲೋಕೇಟ್ ಮಾಡ್ತೀವಿ, ಮತ್ತು ಅದರ್ ಯೂನಿವರ್ಸಿಟಿಯವರಿಗೆ ನಿನ್ನ ಕ್ಯಾಟಗರಿ ವೈಸ್ ಸೀಟ್ ಕೊಡಬೇಕಾ ಬೇಡವಾ ಅನ್ನೋದನ್ನ ಸೊ ಒಂದು ನೋಟಿಫಿಕೇಶನಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನು ನಿಮಗೆ ಗ್ಯಾರಂಟಿ ಏನಂತಂದರೆ PDF ಬಂದಾಗ ಗ್ಯಾರಂಟಿ ಅದನ್ನು ತಿಳಿಸ್ಕೊಡ್ತೇನೆ. ಜೊತೆಗೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀರಾ, ನಾನು ಲಾಸ್ಟ್ ಟೈಮ್ ಅಪ್ಲೈ ಮಾಡಿದ್ದೆ, ಲಾಸ್ಟ್ ಟೈಮ್ ಆಗಿರಲಿಲ್ಲ, ಈ ಟೈಮ್ ಅಪ್ಲೈ ಮಾಡಿದ್ದೀನಿ, ಸೊ ನಮ್ಗೇನಾದ್ರು ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರಾ ಹಾಗೆ ಹೇಗೆ ಅಂತ. ಹೌದು, ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ, ಇಷ್ಟು ಪರ್ಸೆಂಟೇಜ್ ಅಂತ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಅದು ಯಾವ ರೀತಿ ಅಂತಂದರೆ, ಸಬ್ಜೆಕ್ಟ್ ಏನಾದ್ರು ಬ್ಯಾಕ್ಲಾಗ್ ಆಗಿ ನೀವು ಮತ್ತೆ ಬಂದಿದ್ದೀರಾ ಅಂತಂದರೆ ಅದಕ್ಕೂ ಕೂಡ ಇಷ್ಟು ಸರ್ಟೈನ್ ಪರ್ಸೆಂಟೇಜ್ ಅಂತ ಒಂದಷ್ಟು ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನಿಮ್ದು ಏನಾದ್ರು ಮಾರ್ಕ್ಸ್ ಏನೋ ಜಾಸ್ತಿ ಇತ್ತು ಅಂತಂದರೆ ಅದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನಂತಂದರೆ ಪ್ರಾಪರಾಗಿ ಒಂದಿಷ್ಟು ಪರ್ಸೆಂಟೇಜ್ನ ಕಂಪಲ್ಸರಿ ಡಿಡಕ್ಟ್ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಟೈಮ್ ಕೂಡ ಡಿಡಕ್ಟ್
ಮಾಡಿದರು. ಹಾಗೆ ಇನ್ನೊಂದಷ್ಟು ಜನ ಕೇಳ್ತಿದ್ದೀರಾ, ಬ್ರೋ ಅಡ್ಮಿಷನ್ ಆಗಬೇಕಾದ್ರೆ ನಾವು ಪೇಮೆಂಟ್ ಶೀಟ್ನ ತಗೊಳ್ತೀವಿ, ಪೇಮೆಂಟ್ನ ಅಟ್ ಎ ಟೈಮ್ ಕಟ್ಟಬೇಕು, ಇಲ್ಲ ಅಂತಂದರೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕು ಅಂತ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ಕಟ್ಟಿಸ್ಕೊಳ್ತಿದ್ರು. ಅರ್ಥ ಇದಲ್ಲ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಟಾಲ್ಮೆಂಟಲ್ಲೆಲ್ಲ ಕಟ್ಸ್ಕೊತಿದ್ರು. ಬಟ್ ಅದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಸ್ಕೊಳ್ಳೋದು ಇಲ್ಲ ಒಂದೇ ಸತಿ ಕಟ್ಸ್ಕೊಳ್ಳೋದು ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಬಿಟ್ಟಿದ್ದು. ಅರ್ಥ ಆಯ್ತಲ್ವಾ? ಯೂಶಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಚಾನ್ಸ್ನ ಕೊಡ್ತಾರೆ. ಸೊ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಅಂತ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಹೇಳಲ್ಲ ಒಂದೇ ಸತಿ ಅಮೌಂಟ್ನ ಕಟ್ಟಿ ಅಂತ. ಯೂಶಲ್ ನನಗೆ ಗೊತ್ತಿರೋ ಹಾಗೆ. ಸೊ ಎಲ್ಲ ಡಿಪಾರ್ಟ್ಮೆಂಟು ಕೂಡ ನಿಮಗೆ ಈ ಅಮೌಂಟ್ನ ಕಟ್ಟೋಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಚಾನ್ಸ್ನ ಕೊಡ್ತಾರೆ. ಹಾಗೆಯೇ ಎಷ್ಟೋ ಜನ ಕೇಳ್ತಿದ್ದೀರಾ, ಬ್ರೋ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ನಮ್ಮ ಅಡ್ಮಿಷನ್ ಮುಗಿಯೋವರೆಗೂ ವ್ಯಾಲಿಡ್ ಇರಬೇಕಂತ. ಹೌದು, ಕಂಪಲ್ಸರಿ ವ್ಯಾಲಿಡ್ ಇರಬೇಕು. ಏನಕ್ಕೆ ಅಂತಂದರೆ ನಿಮ್ದೇನಾದ್ರು ವ್ಯಾಲಿಡಿಟಿ ಮುಗ್ದೋಯ್ತೈತೆ ಅಂತಂದರೆ ಅದನ್ನು ಅವರು ಕನ್ಸಿಡರ್ ಕೂಡ ಮಾಡಲ್ಲ. ಅದಕ್ಕೋಸ್ಕರ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಸೊ ನಿಮ್ದೇನಾರೋ ಏನಂತಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಏನಾರ ಮುಗಿತಾ ಬರ್ತಿದೆ ಅಂತಂದರೆ, ಅರ್ಥ ಇದೆಲ್ಲ ಮುಗಿತಾ ಬರ್ತಿದೆ ಅಂತಂದರೆ ಹೊಸದಾಗಿ ಒಂದು ಡೇಟ್ನ ಮಾಡಿಸ್ಕೊಳ್ಳಿ. ಏನಂತಾರೆ ಹೊಸದಾಗಿ ರಿನ್ಯೂವಲ್ನ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ದು ಏನಾದರೂ ಅಡ್ಮಿಷನ್ ಮುಗ್ದಾದ್ಮೇಲೆ ನಿಮ್ದು ಡೇಟ್ ಮುಂದಕ್ಕಿದೆ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ನೀವು 21 ಜಾಯ್ನ್ ಆಗ್ತಾ ಇದ್ದೀರಾ ಅಂತಂದರೆ 22, 23 ನೀವು ಮತ್ತೆ ಪಾಸ್ಟ್ ಔಟ್ ಆಗೋದು. ಅದು ನೀವು 23 ಪಾಸ್ಟ್ ಔಟ್ ಆಗೋ ತನಕ ನಿಮ್ಮ ಹತ್ರ ಅದು ವ್ಯಾಲಿಡ್ ಆಗಿರಬೇಕು. ಅರ್ಥ ಆಯ್ತಲ್ವಾ? ಇನ್ನು ಮತ್ತೆ ಎಲ್ಲ ಏನಂತಂದರೆ ಕೆಲವರು ಇರ್ತಾರೆ, ಏನಂತಂದರೆ ಫೇಕ್ ಸರ್ಟಿಫಿಕೇಟ್ನ ಮಾಡಿಸ್ತಾರೆ. ಇನ್ಕಮ್ ಜಾಸ್ತಿ ಏನಂತಾರೆ ಜಾಸ್ತಿ ಯಾರು ಮಾಡಿಸಲ್ಲ ಬಿಡಿ, ಸೊ ಕಮ್ಮಿ ಮಾಡಿಸೋದು ಆ ರೀತಿ ಎಲ್ಲ ಮಾಡಿಸ್ತಾರೆ. ಅಕಸ್ಮಾತ್ ನೀವೇನಾದ್ರು ವೆರಿಫಿಕೇಶನ್ ಟೈಮಲ್ಲಿ ನೀವು ಆ ರೀತಿ ಏನಾದ್ರು ಮಾಡಿಸಿದ್ದೀನಿ ಅಂತ ಗೊತ್ತಾದರೆ ಸೀರಿಯಸ್ಲಿ ಸಿವಿಯರ್ ಆ್ಯಕ್ಷನ್ನ ತಗೊಳ್ತಾರೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರು ಕೂಡ ಫೇಕ್ ಸರ್ಟಿಫಿಕೇಟ್ ಎಲ್ಲನೂ ಕೂಡ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ನಿಮ್ಮ ಹತ್ರ ಏನು ಒರಿಜಿನಲ್ ಪ್ರಾಪರ್ ಇನ್ಫಾರ್ಮೇಷನ್ ಇರುತ್ತೋ ಅದ್ರ ಪ್ರಕಾರನೇ ನೀವು ನಿಮ್ಮ ಸರ್ಟಿಫಿಕೇಟ್ ಏನು ಬರುತ್ತೆ ಅದನ್ನು ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಹಾಗೆ ಫ್ರೆಂಡ್ಸ್, ಒಂದಷ್ಟು ಡೌಟ್ನ ಕ್ಲಿಯರ್ ಮಾಡಿದ್ದೀನಿ. ಅಕಸ್ಮಾತ್ ಇನ್ನು ಕೆಲವು ಡೌಟ್ಗಳನ್ನ ಕ್ಲಿಯರ್ ಮಾಡಿರೋಕ್ಕಾಗಿರಲ್ಲ. ಅಕಸ್ಮಾತ್ ನಿಮ್ದು ಏನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಾರೆ ಇನ್ಸ್ಟಾ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.